ಸರ್ಕಾರಕ್ಕೆ ಟನ್ಗಟ್ಟಲೆ ಸಮಸ್ಯೆಗಳು ಸರ್ಕಾರದ ಮುಂದೆ ಇದೆ, ಟನ್ಗಟ್ಟಲೆ. ಅವನ್ನ ಸರಿಪಡಿಸಿದೆ. ಭಗವದ್ಗೀತೆ ಪಾಠ ಮಾಡ್ತೀವಿ, ಅದು ಮಾಡ್ತೀವಿ, ಇದರಿಂದ ಹೊಟ್ಟೆ ತುಂಬುತ್ತದೆ. ಪಠ್ಯದಲ್ಲಿ ಭಗವದ್ಗೀತೆ ಸೇರ್ಪಡೆಗೆ ಎಚ್ಡಿಕೆ ಪತ್ರ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ಗೆ ಪತ್ರವನ್ನು ಬರೆದಿದ್ರು ಎಚ್ಡಿ ಕುಮಾರಸ್ವಾಮಿ ಅವರು. ವಿದ್ಯಾರ್ಥಿಗಳಿಗೆ ಪಠ್ಯದ ಮೂಲಕ ಭಗವದ್ಗೀತೆಯನ್ನು ಬೋಧಿಸಬೇಕು. ಅಧಿಕಾರ ಇಲ್ಲದಾಗ ಭಗವದ್ಗೀತೆ ಬಿಡೋರು ಹೊಟ್ಟೆ ತುಂಬಿಸುತ್ತೆ ಅಂತ ಕೇಳಿದವರು ಇವತ್ತು ಅಧಿಕಾರ ಸಿಕ್ಕಿದ ಮೇಲೆ ಯಾವುದೋ ರಾಜಕೀಯ ಲಾಭಕ್ಕಾಗಿ ಭಗವದ್ಗೀತೆನ ಪಠ್ಯದಲ್ಲಿ ಸೇರಿಸಬೇಕು ಅಂತ ಪತ್ರ ಬರೀತಿದ್ದಾರೆ. ಇದು ಮಕ್ಕಳ ಭವಿಷ್ಯದ ಕಾಳಜಿನ ಅಥವಾ ಕೇವಲ ವೋಟ್ ಬ್ಯಾಂಕ್ನ ರಾಜಕೀಯನ? ಭಗವದ್ಗೀತೆನ ಶಾಲೆಗಳಲ್ಲಿ ಸೇರಿಸಲೇಬೇಕು ಅಂತ ಯಾರೆಲ್ಲ ಹೇಳ್ತಾರೋ ಅವರಿಗೆ ನನ್ನ ನೇರ ಸವಾಲು. ಭಗವದ್ಗೀತೆನ ಶಾಲೆಗಳಲ್ಲಿ ಸೇರಿಸಿ, ಜೊತೆಗೆ ಸಂಸ್ಕೃತ ಮತ್ತು ಮಂತ್ರಗಳನ್ನು ಹೇಳ್ಕೊಟ್ಬಿಡಿ. ನಂತರ ಮುಜರಾಯಿ ಇಲಾಖೆಗಳಲ್ಲಿ ಯಾವ್ಯಾವ ದೇವಸ್ಥಾನಗಳು ಬರ್ತಾವೋ ಅದಕ್ಕೆಲ್ಲ ದಲಿತ ಯುವಕರು ಮತ್ತು ಹಿಂದುಳಿದ ವರ್ಗದ ಯುವಕರುಗಳನ್ನು ಪ್ರಧಾನ ಅರ್ಚಕರನ್ನಾಗಿ ಮಾಡ್ಕೊಬಿಡಿ. ಆವಾಗ ನೀವು ಹೇಳೋ ಮಾತಿಗೆ ಅರ್ಥ ಇರುತ್ತೆ. ಈ ದೇಶ ನಡೀತಾ ಇರೋದು ಸಂವಿಧಾನದ ಮೇಲೆ, ಭಗವದ್ಗೀತೆ ಮೇಲಲ್ಲ. ಇಂದಿನ ವಿದ್ಯಾರ್ಥಿಗಳಿಗೆ ನಿಜವಾಗಿಯೂ ಏನು ಬೇಕಾಗಿದೆ ಅಂತಂದರೆ ಒಂದು ಧರ್ಮದ ಗ್ರಂಥವಲ್ಲ, ಬದಲಿಗೆ ಈ ದೇಶದ ಅಡಿಪಾಯವಾಗಿರುವಂಥ ಸಂವಿಧಾನದ ಅರಿವು. ಮಕ್ಕಳಿಗೆ ತಮ್ಮ ಕರ್ತವ್ಯಗಳೇನು, ತಮ್ಮ ಹಕ್ಕುಗಳೇನು, ಈ ದೇಶದ ಪ್ರಜಾಪ್ರಭುತ್ವ ಹೇಗೆ ಕೆಲಸವನ್ನು ಮಾಡುತ್ತೆ ಎಂಬುದರ ಅರಿವು ಬೇಕಾಗಿದೆ. ಹಾಗಾಗಿ ಸರ್ಕಾರ ಮೊದಲು ಸಂವಿಧಾನವನ್ನು ಕಡ್ಡಾಯ ಪಠ್ಯವಾಗಿ ಸೇರಿಸಬೇಕು. ನಮಗೆ ವೈಜ್ಞಾನಿಕ ಮನೋಭಾವದ ಶಿಕ್ಷಣ ಬೇಕು. ನಮಗೆ ಸಂವಿಧಾನದ ಹಕ್ಕುಗಳು ಬೇಕು. ಧಾರ್ಮಿಕ ಶಿಕ್ಷಣ ಕೇವಲ ಮನೆಗೆ ಮಾತ್ರ ಸೀಮಿತ ಆಗಲಿ. ಶಾಲೆಗಳು ಸಂವಿಧಾನದ ಆಶಯಗಳನ್ನು ಕಲಿಸುವ ಕೇಂದ್ರಗಳಾಗಬೇಕು. ಶಾಲೆಗಳಲ್ಲಿ ಸಂವಿಧಾನ ಬೇಕೋ ಅಥವಾ ಭಗವದ್ಗೀತೆ ಬೇಕೋ? ಕಮೆಂಟ್ ಮಾಡಿ.